ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೃಷಭ ರಾಶಿಯವರಿಗೆ ಶ್ರೀ ವಿಶ್ವಾವಸು ಸಂವತ್ಸರ ಯುಗಾದಿ ಹಾರ್ದಿಕ ಶುಭಾಶಯಗಳು. ವಿಶ್ವಾವಸು ಸಂವತ್ಸರದ ಈ ಯುಗಾದಿಯು ಇದೇ ಮಾರ್ಚ್ 30ರಿಂದ ಆರಂಭ ಆದರೆ ಮುಂದಿನ 2026 ಮಾರ್ಚ್ 19ರವರೆಗಿರುವಂಥ ಈ ಸಂವತ್ಸರದಲ್ಲಿ ಈ ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ವೃಷಭ ರಾಶಿಗೆ ಈ ವರ್ಷ ವಿಶೇಷವಾದ ಗ್ರಹಗಳ ಬೆಂಬಲ ಅನುಕೂಲವಾಗಿರೋದಂಥ ಅಲ್ಲಿ ಆರಂಭದಲ್ಲೇ ಶನಿ ಮಹಾರಾಜರು ನಿಮಗೆ ಈ 30 ವರ್ಷಗಳೊಮ್ಮೆ ಸಿಗುವಂಥ ಲಾಭಸ್ಥಾನದ ಲಾಭವನ್ನು ಕೊಡಲಿದ್ದಾರೆ. ಅದೇ ರೀತಿ ಸಂವತ್ಸರ ಆರಂಭ ಆಗಿ 1.5 ತಿಂಗಳ ಬಳಿಕ ನಿಮಗೆ ಅಲ್ಲಿ ವಿಶೇಷವಾದ ಗುರುವಿನ ವಿಶೇಷವಾದ ಅನುಗ್ರಹ ಸಿಗುವಂಥದ್ದಿರುತ್ತೆ. ಅದೇ ರೀತಿ ರಾಹು ಸಹ ನಿಮಗೆ ಸಂವತ್ಸರ ಪೂರ್ತಿ ಪೂರಕವಾಗಿ ಉತ್ತಮವಾಗಿ ಲಾಭದಾಯಕವಾಗಿರ್ತಾನೆ. ಅಲ್ಲದೆ ಇತರ ಗ್ರಹಗಳದ್ದು ನಿಮ್ಮ ರಾಶಿಯಾಧಿಪತಿ ಆದಂತಹ ಶುಕ್ರನಾಗಲಿ ಅಥವಾ ಮಂಗಳನಾಗಲಿ ಬುಧನಾಗಲಿ ಈ ಸಂವತ್ಸರದಲ್ಲಿ ಹಲವಾರು ಬಾರಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಹಣಕಾಸಿನ ವಿಚಾರ ಬಹಳ ಉತ್ತಮ ಇರುತ್ತೆ, ಆರೋಗ್ಯ ಉತ್ತಮ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು ಬರ್ತವೆ. ನಿಮ್ಮ ಹಲವಾರು ಕನಸುಗಳು ನನಸಾಗ್ತವೆ. ಜಾಬ್ ಇಲ್ಲದವ್ರಿಗೆ ಜಾಬ್ ಸಿಗೋದು ಅಥವಾ ಜಾಬ್ ಮಾಡ್ತಾ ಇದ್ದವರಿಗೆ ಅಂಥ ಉತ್ತಮವಾದ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಮುಂತಾದವರಿಗೆ ಅನುಕೂಲಕರ ವಾತಾವರಣ, ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ನಿರಂತರವಾಗಿ ಲಾಭಗಳು ಬರುವಂಥದ್ದು, ಹೊಸದರ ಆರಂಭ ಸ್ಟಾರ್ಟಪ್ ಮಾಡಲಿಕ್ಕೆ ಅನುಕೂಲ, ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ನಿಮ್ಮ ಕೌಟುಂಬಿಕವಾದ ಏನಾದರೂ ವಿವಾದಗಳು ಅಥವಾ ದಾಂಪತ್ಯದಲ್ಲಿ ಕಲಹಗಳಿದ್ರೆ ಅವೆಲ್ಲವೂ ಈಗ ಕಲಹಗಳ ನಿವಾರಣೆಯಾಗಿ ಉತ್ತಮವಾದ ದಾಂಪತ್ಯ ಭಾವನೆ ಬರುವಂಥದ್ದು. ಜೊತೆಗೆ ಏನಾದರೂ ನಿಮಗೆ ವಿದೇಶ ಪ್ರವಾಸ ಅಥವಾ ಸ್ವದೇಶದ ಪ್ರವಾಸ, ಯಾತ್ರೆ, ತೀರ್ಥಯಾತ್ರೆ ಇತ್ಯಾದಿಗಳನ್ನು ಹೋಗುವಂಥ ಅವಕಾಶ ಇರುತ್ತೆ. ಆಕಸ್ಮಿಕ ಧನಲಾಭ ಯೋಜನೆ ಇರುತ್ತೆ. ಇನ್ನು ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಸಹ ಈ ವರ್ಷದಲ್ಲಿ ನಿಮಗೆ ಬರಲಿದೆ. ಶನಿ ಮಹಾರಾಜರ ಅಪರೂಪವಾದಂಥ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ವೃಷಭ ರಾಶಿ ಆಗಿರೋ ಕಾರಣ ನಿಮಗೆ ವಿವಿಧ ರೀತಿಯ ಆಕಸ್ಮಿಕ ಲಾಭ, ನಿರೀಕ್ಷಿತ ಲಾಭ, ಅನಿರೀಕ್ಷಿತ ಲಾಭ ಎಲ್ಲ ರೀತಿಯ ಲಾಭಗಳು ನಿಮಗೆ ಸಂವತ್ಸರದಲ್ಲಿ ಆಗಲಿವೆ. ಜೊತೆಗೆ ಸಂತತಿ ಅಪೇಕ್ಷೆ ಪಟ್ಟಂಥವರಿಗೆ ಸಂತತಿಯ ಭಾಗ್ಯವು ಈ ವರ್ಷ ಬರುವಂಥ ಗುರುವಿನ ಅನುಗ್ರಹ, ಶನಿ ಅನುಗ್ರಹದಿಂದ ಬರಲಿದೆ. ಅದೇ ರೀತಿ ನಿಮ್ಮ ಹಿಂದೆ ನಿಮಗೆ ಯಾರೋ ಶತ್ರುಗಳಾಗಿದ್ದಾರೋ ಅಥವಾ ಹಿಂದೆ ನಿಮಗೆ ಯಾರೋ ಅಂತರ ಕಾಯ್ಕೊಂಡಾರೋ ಅವ್ರು ನಿಮಗೆ ಮಿತ್ರರಾಗ್ತಾರೆ. ಹಿಂದೆ ನಿಮಗೆ ಯಾವುದೆಲ್ಲ ಅವಕಾಶಗಳು ಮಿಸ್ ಆಗಿದೆ ಅಂಥವೆಲ್ಲ ಸಿಗುತ್ತವೆ. ವಿಶೇಷವಾಗಿ ವ್ಯಾಪಾರ, ಉದ್ಯಮ, TV, ಸಿನಿಮಾ, ಮಾಧ್ಯಮ, IT, BT, ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ರಂಗದಲ್ಲಿರೋರಿಗೆ ಬಹಳ ಉತ್ತಮ ಅವಕಾಶ. ಇಂಜಿನಿಯರಿಂಗ್ ಫೀಲ್ಡವರಿಗೆ ಉತ್ತಮ ಅವಕಾಶ. ಕವಿ, ಸಾಹಿತಿ, ಕಲಾವಿದರು ಮುಂತಾದವರಿಗೆ ಅವಕಾಶಗಳು ಬರಲಿವೆ. ಈ ರೀತಿ ಅನೇಕ ಒಂದು ವೃತ್ತಿನಿರತರಿಗೆ ಅಥವಾ ವ್ಯಾಪಾರ ಉದ್ಯಮದವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲಕರವಾಗುವಂಥ ವಾತಾವರಣ ಬರುವಂಥ ಅತ್ಯುತ್ತಮವಾದ ಏಕೈಕ ಅದೃಷ್ಟಶಾಲಿ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಈ ವಿಶ್ವಾಸ ಸಂವತ್ಸರದ ಈ ಒಂದು ಉತ್ತಮ ಫಲವನ್ನು ವಿಶ್ವಾಸ, ಭಕ್ತಿ, ಶ್ರದ್ಧೆಗಳಿಂದ ಎಲ್ಲ ಸ್ವಾಗತ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹದ ದೇವತೆಗಳ ಒಂದು ಭಕ್ತಿಯನ್ನು ಸಂವತ್ಸರದಲ್ಲಿ ಮಾಡುತ್ತಾ ಬನ್ನಿ. ದಾನ ಧರ್ಮ ಕಾರ್ಯಗಳನ್ನು ನಿಮ್ಮ ಒಂದು ಶಕ್ತಿ ಅನುಸಾರ ಮಾಡ್ತಾ ಬನ್ನಿ. ಎಲ್ಲ ವೃಷಭ ರಾಶಿಯವರಿಗೆ ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಯಶ, ಕೀರ್ತಿ, ಜಯ, ಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಯಾವುದೇ ರೀತಿಯ ಆತಂಕ, ಭಯ ಪಡುವಂಥದ್ದೇನಿಲ್ಲ. ನಿಮ್ಮ ಒಂದು ಎಲ್ಲ ಕೋರಿಕೆಗಳು, ಕನಸುಗಳು ನನಸಾಗುವಂಥ ಅಪೂರ್ವವಾದ ಜೀವಮಾನದ ಅವಕಾಶ ಬಂದಿದೆ. ಇದನ್ನು ಎಲ್ಲರೂ ವೃಷಭ ರಾಶಿಯ ಸದುಪಯೋಗಪಡಿಸಿಕೊಳ್ಳಿ. ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ, ದೈವಾನುಗ್ರಹದಿಂದ ಈ ಸಂವತ್ಸರದಲ್ಲಿ ಮತ್ತಷ್ಟು ಶುಭದಾಯಕ ಫಲಗಳು ಸಿದ್ಧಿಯಾಗಲಿ. ನಮಸ್ತೆ.